ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆರಾಮಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಫ್ರೆಂಡ್ಸ್, ಇದು ಸಂಡೇ ಮತ್ತು ಮಂಡೇ 2 ದಿನದ ವ್ಲಾಗ್ ಆಗಿರುತ್ತೆ. ಸೊ ಬೆಳಗ್ಗೆ ನಾನು ಸಂಡೇ ಸ್ಟಾರ್ಟ್ ಮಾಡ್ಕೊಂಡಾಗ 11:30 ಏನೋ ಟೈಮ್ ಆಗಿತ್ತು ವಿಡಿಯೋನ. ಬೆಳಗ್ಗೆ ನಾನು ವಾಂಗಿಬಾತ್ ಮಾಡಿದ್ದೆ. ಮಧ್ಯಾಹ್ನ ಸ್ವಲ್ಪ ಅವಲಕ್ಕಿ ಬಿಸಿಬೇಳೆಬಾತ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಸೊ ಗ್ಯಾಸ್ ಆನ್ ಮಾಡಿ ಗ್ಯಾಸ್ ಮೇಲೆ ಒಂದು ಕುಕ್ಕರ್ನ ಇಟ್ಟು ಸ್ವಲ್ಪ ಎಣ್ಣೆ, ಸಾಸಿವೆ, ಕರಿಬೇವು ಮತ್ತು ಈರುಳ್ಳಿ ಎಲ್ಲ ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಸೊ ಇದೊಂದು ಡಯಟ್ ಮಾಡೋರಿಗೆ ಮಾಡಿಸಿದ ರೆಸಿಪಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನೋಡಿ, ಈರುಳ್ಳಿ ಸ್ವಲ್ಪ ಫ್ರೈ ಆಗೋವರೆಗೂ ವೆಯ್ಟ್ ಮಾಡಿ ಆಮೇಲೆ ನಾನು ಮೀಡಿಯಮ್ ಸೈಜ್ದು ಚಿಕ್ಕದು 2 ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿಗೆ ಕಂಪೇರ್ ಮಾಡಿದರೆ ಟೊಮೊಟೊನ ನಾವು ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು. ಮೀಡಿಯಮ್ ಸೈಜ್ 2 ಈರುಳ್ಳಿ ಹಾಕಿದ್ವಿ ಅಂತಂದರೆ ಮೀಡಿಯಮ್ ಸೈಜ್ 3 ಟೊಮೊಟೊನ ಹಾಕ್ಕೋಬೇಕು. ಸೊ ನೋಡಿ, ಇಲ್ಲಿ ಈರುಳ್ಳಿ ಮತ್ತು ಟೊಮೊಟೊ ಎಲ್ಲ ಫ್ರೈ ಆದಮೇಲೆ ನಾನು ಹೆಚ್ಚಿ ತೊಳೆದಿಟ್ಕೊಂಡಿರೋ ತರಕಾರಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಆಲೂಗೆಡ್ಡೆ, ಬೀನ್ಸು, ಕ್ಯಾರೆಟು ಎಲ್ಲ. ಸೊ ನಿಮಗೇನಾದರೂ ಬೇರೆ ತರಕಾರಿ ಇದನ್ನು ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ನಮ್ಮ ಮನೇಲಿ ಏನು ತರಕಾರಿ ಇತ್ತು ಅದನ್ನು ಹಾಕಿ ಮಾಡ್ತಾಯಿದ್ದೀನಿ. ಸೊ ಅರಿಶಿನ ಮತ್ತು ಸಾಲ್ಟನ್ನು ಕೂಡ ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಬಿಸಿಬೇಳೆಬಾತ್ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ, MTRದು. ಸೊ ತುಂಬ ಚೆನ್ನಾಗಿರುತ್ತೆ. ನಾನು ಆಲ್ಮೋಸ್ಟ್ ಇದನ್ನೇ ಯೂಸ್ ಮಾಡೋದು. ಸೊ ನೋಡಿ, ಪೌಡ್ರೆಲ್ಲ ಹಾಕಿದ್ಮೇಲೆ ನೀಟಾಗಿ ನಾವು ಮಸಾಲೆ ತರಕಾರಿಗೆ ಹಿಡಿಯೋವರೆಗೂ ಫ್ರೈ ಮಾಡ್ಕೋಬೇಕು. ಆ್ಯಕ್ಚುಲಿ ನಾನು ನೀಟಾಗಿ ಮಸಾಲೆ ಹಿಡಿಯೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ. ಸೊ ವೀಡಿಯೋದಲ್ಲಿ ಮಾತ್ರ ಸ್ವಲ್ಪ ಸ್ಪೀಡಾಗಿದೆ ಅಷ್ಟೇ. ಸ್ವಲ್ಪ ನೀರನ್ನು ಹಾಕ್ಕೋಬೇಕು. ಆಮೇಲೆ ಸ್ವಲ್ಪ ಹೆಸರುಬೇಳೆ ಮತ್ತು ತೊಗರಿಬೇಳೆನ ತೊಳೆದಿಟ್ಕೊಂಡಿರೋದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸೊ ಆಮೇಲೆ ನೋಡಿ, 1 ಬೌಲ್ ಆಗೋವಷ್ಟು ಅವಲಕ್ಕಿನ ತೊಗೊಂಡಿದ್ದೀನಿ. ಅವಲಕ್ಕಿನ ಮಿಕ್ಸಿಲಿ ಸ್ವಲ್ಪ ಗ್ರೈಂಡ್ ಮಾಡಿಕೊಂಡು ಆಮೇಲೆ ಅದನ್ನು 2ರಿಂದ 3 ಸಲ ತೊಳೆದ್ಬಿಟ್ಟು ನಾವು ಹಾಕ್ಕೋಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು. ಸೊ ಸಾಲ್ಟ್ ಏನಾದ್ರು ಕಡಿಮೆ ಇತ್ತು ಅಂತಂದರೆ ನೋಡಿ ನೀವು ಸಾಲ್ಟನ್ನು ಹಾಕ್ಕೊಳ್ಳಿ. ಮತ್ತು ಇದಕ್ಕೆ ನಾನು ಸ್ವಲ್ಪ ಕೊಬ್ಬರಿ ತುರಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಕೊಬ್ಬರಿ ತುರಿ ಹಾಕೋದ್ರಿಂದ ಟೇಸ್ಟು ಕೂಡ ಎಕ್ಸ್ಟ್ರಾಡಿನರಿಯಾಗಿ ಬರುತ್ತೆ. ಸೊ ಕುಕ್ಕರ್ ಲಿಡನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು 3ರಿಂದ 4 ವಿಷಲ್ನ ಮೀಡಿಯಮ್ ಫ್ಲೇಮಲ್ಲಿಟ್ಟು ಕೂಗಿಸ್ಕೋಬೇಕು. ಸಖತ್ತಾಗಿರುತ್ತೆ ಫ್ರೆಂಡ್ಸ್. ನೀವು ಏನು ಬಿಸಿಬೇಳೆಬಾತು ರೈಸಿಂದ ಮಾಡ್ತಿರಲ್ಲ ನೋಡಿ, ಅದಕ್ಕಿಂತ ಸಖತ್ತಾಗಿರುತ್ತೆ. ಮತ್ತು ಹೆಲ್ತಿ ಕೂಡ ಹೌದು. ಚಿಕ್ಕ ಮಕ್ಕಳಿಂದ ದೊಡ್ಡೋರವರೆಗೂ ಕೂಡ ತಿನ್ಬೋದು. ಚಿಕ್ಕ ಮಕ್ಕಳಿಗೆ ಯಾಕೆ ಅಂತ ಅಂದರೆ ಫುಲ್ಲು ಸ್ಮ್ಯಾಶ್ ಆಗಿರುತ್ತಲ್ಲ ನೋಡಿ, ಒಂದು 8 ಮಂತ್ಸು 9 ಮಂತ್ಸಿಗೆಲ್ಲ ಈ ಥರ ಮಾಡಿ ತಿನ್ನಿಸ್ಬೋದು. ಏನೂ ಸಮಸ್ಯೆ ಇರೋದಿಲ್ಲ. ನೀಟಾಗೂ ಕೂಡ ಡೈಜೆಷನ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳ್ಬಿಟ್ಟು ಒಂದ್ಸಲ ಟ್ರೈ ಮಾಡಿ ನೋಡಿ. ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ. ಡಯಟ್ ಮಾಡೋರ್ಗಂತೂ ಕೂಡ ಒಂದೊಳ್ಳೆ ರೆಸಿಪಿ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಯಾರೆಲ್ಲ ಡಯಟ್ ಫಾಲೋ ಮಾಡ್ತಿದ್ದೀರಾ ಅವರಿಗೆ ಒಂದೇ ಥರ ಫುಡ್ ತಿಂದು ಬೇಜಾರಾಗಿತ್ತು ಅಂತಂದರೆ ಒಂದ್ಸಲ ಈ ಅವಲಕ್ಕಿ ಬಿಸಿಬೇಳೆಬಾತನ್ನು ಮಾಡಿ ನೋಡಿ. ಸಖತ್ತಾಗಿರುತ್ತೆ ಟೇಸ್ಟು ಮಾತ್ರ. ಸೊ ನೀವು ಒಂದ್ಸಲ ತಿಂದರೆ ಖಂಡಿತವಾಗ್ಲೂ ಈ ಟೇಸ್ಟನ್ನ ಮರೆಯಲ್ಲ ಅಂತ ಹೇಳ್ತಾ, ಆ್ಯಂಡ್ ನಾನು ಊಟ ಮಾಡೋ ಅಷ್ಟೊತ್ತಿಗೆ ಟೈಮ್ ಬಂದ್ಬಿಟ್ಟು 3 ಗಂಟೆ ಏನೋ ಆಗೇ ಹೋಯಿತು. ಸೊ ಊಟ ಎಲ್ಲ ಆಯಿತು. ಇನ್ನೊಂದು ಬೌಲ್ ಆಗೋವಷ್ಟು ಇತ್ತು, ಅದನ್ನು ಕೂಡ ಒಂದು ಬೌಲಿಗೆ ಎತ್ತಿಟ್ಟು ಮಿಕ್ಕಿರೋ ಪಾತ್ರೆನೆಲ್ಲ ತೊಳಿತಾ ಇದ್ದೀನಿ. ನಾನು ಯಾವಾಗಲೂ ಇಷ್ಟೇ ಫ್ರೆಂಡ್ಸ್, ಏನಾದ್ರು ಮಿಕ್ತು ಅಂತ ಅಂದರೆ ಅದನ್ನು ಚಿಕ್ಕ ಪಾತ್ರೆಗೆ ಹಾಕ್ಬಿಟ್ಟು ಆವಾಗಲೇ ನಾನೆಲ್ಲ ತೊಳೆದಿಟ್ಬಿಡ್ತೀನಿ. ನನಗೆ ಸಿಂಕಲ್ಲಿ ಪಾತ್ರೆ ಬೀಳಬಾರ್ದು. ಅದು ಎಷ್ಟು ಸತಿನಾರ ಆಗಲಿ 10 ಸತಿನಾರ ಆಗಲಿ ತೊಳಿತಾನೇ ಇರ್ತೀನಿ. ಅದಕ್ಕೆ ನಮ್ಮ ಮನೆಯವ್ರು ಅಂತಿರ್ತಾರೆ, ನಿಂದಂತೂ ಕೆಲಸ ತೀರಲ್ಲ ಅಂತ ಹೇಳ್ಬಿಟ್ಟು. ಸೊ ನನಗೆ ಅವಾಗಲೇ ಎಲ್ಲ ಮುಗಿಸ್ಕೊಂಬಿಡ್ಬೇಕು. ಪಾತ್ರೆ ಎಲ್ಲ ಒಂದು ರಾಶಿ ಮಾಡ್ಕೊಂಡು ಅವೆಲ್ಲ ನನಗೆ ತೊಳೆಯೋಕೆ ಅಷ್ಟು ಇಷ್ಟ ಆಗೋಲ್ಲ. ಆವಾಗ ಊಟ ಆಯಿತಾ ಸರಿ ಅದನ್ನೆಲ್ಲ ಬೇರೆ ಪಾತ್ರೆಗೆ ಎತ್ತಿಟ್ಕೊ, ಆಮೇಲೆ ಅದನ್ನೆಲ್ಲ ತೊಳಿ ಅಂತ ನನಗಿರಬೇಕು. ಆ್ಯಂಡ್ ಸಿಂಕಲ್ಲಿ ಯಾವಾಗಲೂ ನನಗೆ ಪಾತ್ರೆ ಇರಬಾರ್ದು. ನನಗೊಂಥರ ಇರಿಟೇಷನ್ ಅನಿಸ್ಬಿಡುತ್ತೆ. ಸೊ ಹಂಗಾಗಿ ನಾನು ಊಟ ಆದಮೇಲೆ ಎಲ್ಲನೂ ನೀಟಾಗಿ ತೊಳೆದಿಟ್ಬಿಡ್ತೀನಿ. ಇನ್ನು ಮಕ್ಕಳನ್ನ ಮಲಗಿಸ್ಬೇಕಾಗಿತ್ತು. ಅವ್ರು ಯಾಕೋ ಮಲಕ್ಕಂತ ಇಲ್ಲ, ಏನಿಲ್ಲ. ಇವತ್ತು ಸಂಡೇ ಬೇರೆ ಅಲ್ವಾ, ಆಡ್ತಾ ಇದ್ದಾರೆ. ಇನ್ನು ನನ್ನ ಮಗಳು ಫ್ರೆಂಡ್ ಬೇರೆ ಅಲ್ಲಿ ಹೊರಗಡೆ ಇದ್ಲು ಅಂತ ಹೇಳ್ಬಿಟ್ಟು ಅವರು ಇವರೆಲ್ಲ ಸೇರಿ ಆಡ್ತಿದ್ದಾರೆ. ಈ ಟೈಮಲ್ಲಿ ಮಲಗಿಸಿದ್ರೆ ಅದು ಟೈಮಿಂಗ್ಸು ಸರಿಯಾಗೋದಿಲ್ಲ. ಇನ್ನು ರಾತ್ರಿ ಮಲಗೋಕ್ಕೂ ಕೂಡ ಅವನಿಗೆ ಸರಿಯಾಗಲ್ಲ. ಹಂಗಾಗಿ ಆಡಲಿ, ಎಷ್ಟು ತನಕ ಆಡ್ತಾನೆ ಬಿಡು, ಮಲಗಿಸಿರಾಯ್ತು, ಬೇಗನೆ ಒಂಚೂರು ಊಟ ಮಾಡಿಸಿ ರಾತ್ರಿ ಅಂತ ಹೇಳಿಬಿಟ್ಟು ಸುಮ್ಮನಾದೆ. ಸೊ ಕೆಲಸ ಎಲ್ಲ ಫಿನಿಶ್ ಆಯಿತು. ಇನ್ನು ಸ್ವಲ್ಪ ಬಟ್ಟೆನೆಲ್ಲ ಮೇಲ್ಗಡೆ ತಗೊಂಡೋಗಿ ಒಣಗಾಕಬೇಕು. ಇಷ್ಟೊತ್ತಿಗೆ ಮುಗ್ದುಬಿಡೋದು ಕೆಲಸ. ಬಟ್ ಇವತ್ತೇ ಸ್ವಲ್ಪ ಲೇಟ್ ಆಯಿತು. ಯಾಕೆ ಅಂತಂದರೆ ಸ್ವಲ್ಪ ವಿಡಿಯೋ ಎಡಿಟಿಂಗ್ ಮಾಡ್ತಾ ಕೂತ್ಕೊಂಡು ಲೇಟ್ ಆಯಿತು. ಬಟ್ ಎಡಿಟಿಂಗ್ ಎಷ್ಟು ತನಕನಾರು ಮಾಡಲಿ, ನನ್ನ ಮಕ್ಕಳಿಗೆ ತಿಂಡಿ ಟೈಮಿಗೆ ತಿಂಡಿ ಆಗಿಬಿಡುತ್ತೆ, ಊಟ ಟೈಮಿಗೆ ಊಟ ಆಗಿಬಿಡುತ್ತೆ. ಸೊ ಹಂಗಾಗಿ ಇವತ್ತು ಸ್ವಲ್ಪ ಲೇಟ್ ಆಯಿತು ಬಟ್ಟೆ ಎಲ್ಲ ಒಣಗಾಕೋದು. ಈಗ ನೋಡಿ, ಬಟ್ಟೆ ಒಣಗಾಕೋಕ್ಕೆ ಅಂತ ಹೇಳ್ಬಿಟ್ಟು ಮೇಲಕ್ಕೆ ತಗೊಂಡು ಹೋಗ್ತಾ ಇದ್ದೀನಿ. ನಾನು ಜಸ್ಟ್ ಹಿಂಗೆ ಬಟ್ಟೆನ ತಗೊಂಡೋಗಿರೋ ವೀಡಿಯೋ ಮಾಡ್ಕೊಂಡ್ರೆ ನನ್ನ ಮಗಳು ಪಾಪ ಮೇಲಕ್ಕೆ ಬಂದು ಬಟ್ಟೆ ಒಣಗಾಕ್ತಿರೋ ವೀಡಿಯೋನೂ ಕೂಡ ಮಾಡಿಕೊಟ್ಲು. ಖುಷಿ ಆಯಿತು, ಸಪೋರ್ಟ್ ಮಾಡ್ತಾಳಲ್ಲ ಅಂತ ಹೇಳಿಬಿಟ್ಟು. ನೋಡಿ,
ಆಯಿತು ಬಟ್ಟೆ ಒಣಗಾಕ್ತೀನಿ. ನಾನೇ ಡೈಲಿ ವಾಶ್ ಮಾಡ್ಕೊಂಬಿಡ್ತೀನಿ ಬಟ್ಟೆನ. ವಾಷಿಂಗ್ ಮಿಷಿನ್ ಇದ್ರೂ ಕೂಡ ಕೈಯಲ್ಲೇ ವಾಶ್ ಮಾಡ್ತೀನಿ. ನನಗಷ್ಟು ಕಂಫರ್ಟಬಲ್ ಅಂತ ಅನಿಸಲ್ಲ. ಎಲ್ಲರೂ ಇದ್ದಾಗ ಏನು ಮನೆಗೆ ಯಾರು ಬಂದು ಅಂತ ಅಂದಾಗ ಅವಾಗ ಮಾತ್ರ ವಾಷಿಂಗ್ ಮಿಷಿನ್ ಯೂಸ್ ಮಾಡ್ತೀನಿ. ಮತ್ತು ಬ್ರೆಡ್ ಸ್ಪ್ರೆಡ್ ಏನಾದ್ರು ನನ್ನ ಕೈಲಿ ತೊಳೆಯೋಕ್ಕಾಗಲಿಲ್ಲ ಅಂದ ಬಟ್ಟೆಗೆ ಮಾತ್ರ ನಾನು ವಾಷಿಂಗ್ ಮಿಷಿನ್ನ ಯೂಸ್ ಮಾಡ್ತೀನಿ. ಅದರ್ವೈಸು ನಾನು ಕೈಯಲ್ಲೇ ತೊಳೆದಾಕ್ಬಿಡ್ತೀನಿ. ಒಂಥರ ಎಕ್ಸಸೈಸ್ ಆದಂಗೆ ಆಗುತ್ತಲ್ಲ, ಮನೇಲಿ ಇಷ್ಟು ಮಾಡದಿರೋ ಅಂಥ ಕೆಲಸಗಳು ಇನ್ನೇನಿದೆ. ಸೊ ಹಂಗಾಗಿ ನಾನು ಕೈಯಲ್ಲೇ ಬಟ್ಟೆನ ಒಗ್ದಾಕ್ಬಿಡ್ತೀನಿ. ಎಷ್ಟಿರ್ತವೆ ಡೈಲಿ ಸ್ನಾನ ಮಾಡೋದು, ಡೈಲಿ ಮತ್ತು ಬಟ್ಟೆ ಚೇಂಜ್ ಮಾಡೋದಲ್ವ, ಹಂಗಾಗಿ ಜಾಸ್ತಿ ಏನು ಇರಲಿಕ್ಕಿಲ್ಲ, ಸ್ವಲ್ಪ ಸ್ವಲ್ಪ ಇರುತ್ತಲ್ಲ, ಕೈಯಲ್ಲೇ ವಾಶ್ ಮಾಡ್ಕೊಬಿಡ್ತೀನಿ. ಇನ್ನು ಬಟ್ಟೆ ಒಣಗಾಕಿ ಟೈಮ್ ಆಗೇ ಹೋಯ್ತಲ್ಲ, 4 ಗಂಟೆ 4:15 ಆಗೇ ಹೋಯ್ತು. ಇನ್ನು ಕಸ ಹೊಡೆಯೋ ಟೈಮ್ ಅಲ್ವಾ, ಹಂಗಾಗಿ ಕಸನೂ ಕೂಡ ಹೊಡ್ಕೊಂಬಿಟ್ಟಿದ್ದೀನಿ. ಈ ದೊಡ್ಡ ಮನೆನ ನಿಜವಾಗ್ಲೂ ಕಸ ಹೊಡಿಯೋಕೆ 10 ನಿಮಿಷದಲ್ಲಿ ಆಗಲ್ಲ. ಹೆಚ್ಚು ಕಮ್ಮಿ ಒಂದು ಅರ್ಧ ಗಂಟೆ ಬೇಕು, ಸಾಲದ ಕಮ್ಮಿ. ಅಲ್ಲಿ ಇಲ್ಲಿ ವೈಟ್ ಟೈಲ್ಸ್ ಬರ ಅಲ್ವಾ, ಅಲ್ಲಿ ಇಲ್ಲಿ ನಂದು ಹೇರ್ ಫಾಲ್ ಆಗಿರೋಂಥ ಹೇರ್ಸು ಅಲ್ಲಿ ಇಲ್ಲಿ ಬಿದ್ದಿರುತ್ತಾ, ಸೊ ಅವನ್ನೆಲ್ಲ ನೀಟಾಗಿ ತೆಗೆದು ಹೊಡ್ಕೋಬೇಕು. ಹಂಗಾಗಿ ಟೈಮ್ ಆಗೇ ಹೋಗುತ್ತೆ. ಬೇಗ ಅಂತೂ ಆಗೋದೇ ಇಲ್ಲ. ಅರ್ಜೆಂಟಿಗೆ ಏನಾರ ಮನೆ ಕ್ಲೀನ್ ಮಾಡಬೇಕು ಅಂತಂದರೆ ಖಂಡಿತವಾಗ್ಲೂ ಆಗೋದಿಲ್ಲ. ಸೊ ನಾನು ಆ ಮನೇಲಿ ಒಂಚೂರು ಚಿಕ್ಕದಿತ್ತು, ಪಟ್ಟಂತ ಕಸ ಹೊಡೆದು ಪಟ್ಟನಂಗೆಲ್ಲ ಒರೆಸ್ಕೊಂಬಂದ್ಬಿಡ್ತಿದೆ. ಬಟ್ ಈ ಮನೇಲಿ ಇದಕ್ಕೆ ಅಂತಲೇ ಸ್ವಲ್ಪ ಬೇಗನೆ ಎದ್ದೇಳಬೇಕು ಅನಿಸುತ್ತೆ. ಕೈ ನೋವು ಬಂದುಬಿಡ್ತವೆ ಫ್ರೆಂಡ್ಸ್, ಅಷ್ಟೊಂದು ಇದಾಯಿತು. ನಾನು ಮಾಡಿ ಇಂಥ ದೊಡ್ಡ ಮನೆ ಮಾಡಿಬಿಟ್ನಲ್ಲಪ್ಪ ಅಂತ ಅನ್ನಿಸ್ತಿರುತ್ತೆ ಒಂದೊಂದ್ಸಲ. ನಮ್ಮ ಮನೆ ಎಷ್ಟು ದೊಡ್ಡದಿರುತ್ತೆ ಅದು ನಮಗೆ ಖುಷಿ, ಅಂದರೆ ಏನೋ ಸಾಮಾನೆಲ್ಲ ಜೋಡಿಸ್ಕೊಳ್ಳೋಕ್ಕೆ. ಬಟ್ ಕ್ಲೀನ್ ಮಾಡ್ಕೊಳ್ಳೋಕ್ಕೆಲ್ಲ ವಿಪರೀತ ಪ್ರಾಬ್ಲಮ್ ಆಗುತ್ತೆ ಬಿಡಿ. ಒಬ್ಬರೇ ಇತ್ತು ಅಂದರೆ ಮಾಡ್ಕೊಬಿಡೋಣ, ಬಟ್ ಮಕ್ಕಳೆಲ್ಲ ಇಟ್ಕೊಂಡು ಕ್ಲೀನ್ ಮಾಡೋದು ಸ್ವಲ್ಪ ಹಿಂಸೆನೇ. ಆದರೂ ಮಾಡ್ಕೊಂಡು ಹೋಗಬೇಕಲ್ವ, ಮನೆ ಅಲ್ವಾ ಅಂದ್ಕೊಂಡು ಕಸ ಎಲ್ಲ ಹೊಡೆದಾಯಿತು. ಇನ್ನು ಬಟ್ಟೆ ಸ್ವಲ್ಪನ ಫೋಲ್ಡ್ ಮಾಡಬೇಕಾಗಿತ್ತು, ಮಾಡ್ತಾಯಿದ್ದೀನಿ. ನನ್ನ ಮಗ ಅವ್ರು ಆಟಾಡೋಕ್ಕೆ ಸೇರಿಸ್ಕೊತಿಲ್ಲ ಅಂತ ಹೇಳ್ಬಿಟ್ಟು ನನ್ನ ಹತ್ರ ಕಂಪ್ಲೇಂಟ್ ಹೇಳ್ತಾ ಇದ್ದ ಅಳ್ತಾ. ಅಂದರೆ ಅವರಿಬ್ಬರು ಆಡ್ತಿರ್ತಾರೆ, ಇವನು ಹೋಗಿ ಮಧ್ಯ ಅದನ್ನು ಕೊಡು ಇದನ್ನು ಕೊಡು ಅಂತ ಕೇಳೋದು. ಅವ್ರಿಗೆ ಅಷ್ಟು ಕಂಫರ್ಟ್ ಆಗಲ್ಲ ಇವನಿದ್ದರೆ. ಸೊ ಹಂಗಾಗಿ ಅಮ್ಮ ಇವನನ್ನು ಕರ್ಕೊಳ್ಳಮ್ಮ, ಇವನು ಕಿತಾಪತಿ ಮಾಡ್ತಾನೆ ಅಂತ ಇದ್ಲು. ಇನ್ನು ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ಹೊತ್ತು ಟಿ ವಿ ನೋಡಿಕೊಂಡು ಮಕ್ಳ ಜೊತೆ ರೆಸ್ಟ್ ಮಾಡ್ಕೊಂಡು ಆಮೇಲೆ ರಾತ್ರಿ ಊಟಕ್ಕೆ ನಾನು ಚಪಾತಿ ಮತ್ತು ಇನ್ನು ಸಿಂಪಲಾಗಿ ಎಗ್ ಬುರ್ಜಿನ ಮಾಡಿದ್ದೆ. ಇನ್ನು ಚಪಾತಿ ಎಗ್ ಬುರ್ಜಿ ಚೆನ್ನಾಗಿರುತ್ತೆ ಟೇಸ್ಟು ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರಿಗೆ ಎಗ್ ಬುರ್ಜಿ ಈ ಥರ ಸಿಂಪಲಾಗೇ ಇರಬೇಕು. ಅವರು ಬಂದಿದ್ದು ರಾತ್ರಿ 9 ಗಂಟೆ ಆಯಿತು. ನಾವು ಕೂಡ ಊಟ ಮಾಡಿದ್ವಿ. ಬಬ್ಲುಗೆ ನಾನು ಆಲ್ರೆಡಿ ಊಟನ ಮಾಡಿಸಿದ್ದೆ. ಇನ್ನು ಇದು ಮಂಡೇಲಾಗೂ ಕೂಡ ಆಗಿರುತ್ತೆ ಅಂತ ಹೇಳಿದ್ನಲ್ಲ. ಸೊ ಮಂಡೇ ಬೆಳಗ್ಗೆ ಒಂದು 9 ಗಂಟೆಯಿಂದ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಕ್ಚುಲಿ ಇವತ್ತು ಪೂಜೆ ಮಾಡೋದು ಕೂಡ ಲೇಟ್ ಆಯಿತು. ಯಾಕೆ ಅಂತ ಅಂದರೆ ನಮ್ಮ ಮನೆಯವರು ಕೂಡ ಮನೇಲೇ ಇದ್ರಲ್ಲ. ಸೊ ಹಂಗಾಗಿ ಅವ್ರು ಸ್ವಲ್ಪ ಕೆಲಸಗಳು ಮುಗಿಸಿ ಆಮೇಲೆ ಪೂಜೆ ಮಾಡಿದ್ದಲ್ವ, ಹಂಗಾಗಿ ಲೇಟ್ ಆಯಿತು. ಇನ್ನು ಬೆಳಗ್ಗೆ ತಿಂಡಿಗೆ ನಾನು ಸ್ವಲ್ಪ ಪುಳಿಯೋಗರೆನ ಮಾಡ್ಕೊಂಡಿದ್ದೆ, ಬಟ್ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇನ್ನು ಮಧ್ಯಾಹ್ನ ಊಟಕ್ಕೆ ಕಡಲೆಗಳು ಹಾಕ್ಬಿಟ್ಟು ಹುಳಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಈ ಟೇಸ್ಟ್ ಅಂತೂ. ಈ ಹುಷಾರಿರಲ್ಲ ನೋಡಿ, ಅವರಿಗಂತೂ ಇದು ಹೇಳಿ ಮಾಡಿಸಿದ್ದು. ಯಾಕೆ ಅಂತ ಅಂದರೆ ಉಪ್ಪು ಖಾರ ಹುಳಿ ಎಲ್ಲ ಕೂಡ ಹದವಾಗಿರುತ್ತೆ. ಸೊ ಬಾಯಿಗೆ ಟೇಸ್ಟ್ ಅನಿಸುತ್ತೆ, ಅದು ರುಚಿ ಸಿಗುತ್ತೆ. ಆಲೂಗೆಡ್ಡೆ ಮುಳ್ಗಾಯಿ ಎಲ್ಲ ಹಾಕಿ ಮಾಡಿಬಿಟ್ರೆ ನಿಜವಾಗ್ಲೂ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಗ್ಯಾಸ್ ಆನ್ ಮಾಡಿ ಗ್ಯಾಸ್ ಮೇಲೆ ಸ್ವಲ್ಪ ಎಣ್ಣೆ, ಸಾಸಿವೆ, ಕರಿಬೇವು ಮತ್ತು ಕಟ್ ಮಾಡಿ ಇಟ್ಕೊಂಡಿರೋ ಅಂತಹ ತರಕಾರಿಗಳನ್ನೆಲ್ಲ ಹಾಕಿ ರುಬ್ಬಿಟ್ಕೊಂಡಿರೋ ಮಸಾಲೆ ಎಲ್ಲ ಹಾಕಿ ಮಾಡಿದ್ರೆ ಕಡಲೆಕಾಳು ಹುಳಿ ರೆಡಿಯಾಗಿ ಹೋಗುತ್ತೆ. ಕಡಲೆಕಾಳು ಸಾಂಬಾರು ನೋಡಿದ್ರಿ ನೀವು, ಕಡಲೆಕಾಳು ಹುಳಿನೂ ಒಂದ್ಸಲ ಟೇಸ್ಟ್ ಮಾಡಿ ನೋಡಿ, ಸಖತ್ತಾಗಿರುತ್ತೆ ಟೇಸ್ಟು. ಸ್ವಲ್ಪ ಅರಿಶಿನ ಉಪ್ಪು ಹಾಕಿ ನಾವು ಫ್ರೈ ಮಾಡ್ಕೋಬೇಕು. ಸೊ ಮಾಮೂಲಿ ನಾವು ಹೆಸರು ಕಾಳು ಹುಳಿಗೆಲ್ಲ ಏನು ಸಾಂಬಾರಿಗೆ ಹಾಕ್ತೀವಿ ನೋಡಿ ಖಾರಕ್ಕೆ, ಅದನ್ನೇ ಹಾಕೋದು ನಾನು. ಅದರಲ್ಲಿ ಏನು ವ್ಯತ್ಯಾಸ ಇಲ್ಲ, ಬೇರೆ ಏನು ಥರ ವೆರೈಟಿ ಮಾಡಲ್ಲ. ನಾನು ಮಾಡೋ ಅಂಥದ್ದೇ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಅಥವಾ ವೀಡಿಯೋಗೋಸ್ಕರನೇ ಏನಾದರೂ ಸ್ಪೆಷಲ್ ಮಾಡಬೇಕು ಅನ್ನೋದು ನನ್ನ ಇಂಟೆನ್ಷನ್ ಅಲ್ಲ. ನಾನು ಏನು ಮಾಡ್ತೀನಿ, ನನ್ನ ಡೈಲಿ ರೂಟೀನ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಅಷ್ಟೇ. ಮಾಡುವ, ನಮ್ಮ ಕೈಲಿ ಎಷ್ಟಾಗುತ್ತೋ ಮನೇಲಿ ಏನಿದೆ ಅದನ್ನು ನಾವು ಹಾಕಿ ಮಾಡಬೇಕು. ಅಯ್ಯೋ ವಿಡಿಯೋ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ಬೇರೆ ಏನೋ ತಂದು ರಿಸ್ಕ್ ಮಾಡ್ಕೊಂಡು ಮಾಡೋ ಅಂಥ ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ. ಇನ್ನು ಒಂದು ಕಡೆ ಸಾಂಬಾರು ಆಗ್ತಿದೆ, ಇನ್ನೊಂದು ಕಡೆ ನಮ್ಮ ಮನೆಯವರು ಜೋಳ ತಂದಿದ್ರು, ಹಸಿ ಜೋಳನ. ಸಖತ್ತಾಗಿತ್ತು ಮೈ ಫ್ರೆಂಡ್ಸ್ ಟೇಸ್ಟ್ ಮಾತ್ರ. ಅದು ಹೈಬ್ರಿಡ್ ಅನಿಸುತ್ತೆ. ಒಂದು ಕಾಳು ತಿಂದ ತಕ್ಷಣ ಅಷ್ಟು ಟೇಸ್ಟ್ ಇತ್ತು. ಅದಕ್ಕೆ ನಮ್ಮ ಮನೆಯವರು ಸ್ವಲ್ಪ ಸಾಲ್ಟು ಮತ್ತು ಪೆಪ್ಪರು, ಖಾರದ ಪುಡಿ ಎಲ್ಲ ಹಾಕಿ ಮಾಡಿದರು. ಇನ್ನು ಟೈಮ್ ಬಂದುಬಿಟ್ಟು 2:30 ಆಯಿತು. ನಾನು ಫ್ರೆಶ್ ಅಪ್ ಆಗಿ ಬರೋ ಅಷ್ಟೊತ್ತಿಗೆ ಇವತ್ತು ಯಾವ ಮಗ್ಳಲ್ಲಿ ಎದ್ದಿದ್ನೋ ಏನೋ ಗೊತ್ತಿಲ್ಲ. ಅಷ್ಟೆಲ್ಲ ಫ್ರೆಶ್ ಅಪ್ ಎಲ್ಲ ಆದಮೇಲೆ ಲಾಸ್ಟ್ ಮೂಮೆಂಟಲ್ಲಿ ವಾಶ್ರೂಮಲ್ಲಿ ನಲ್ಲಿ ಇರುತ್ತಲ್ಲ ನೋಡಿ, ಅಲ್ಲಿ ಹೊಡ್ಕೊಂಬಿಟ್ಟೆ. ಯಪ್ಪ ಪ್ರಾಣನೇ ಹೋದಂಗೆ ಆಗ್ಬಿಡ್ತು ನಿಜವಾಗ್ಲೂ. ಒಂದು 5 ನಿಮಿಷ ಅಲ್ಲೇ ಸುಧಾರಿಸ್ಕೊಂಡು ಆಮೇಲೆ ಬಂದಿದ್ದಾಯಿತು. ಸೊ ತಲೆ ಬಿಸಿ ಆಗೋಯ್ತು, ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕೆ ಹೋಗಲಿಲ್ಲ. ಇವತ್ತಿನ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ಖಂಡಿತವಾಗ್ಲೂ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ತಾ, ಇನ್ನೂ ನನ್ನ ಚಾನಲ್ನ ಯಾರೆಲ್ಲ
ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ದೀರಾ, ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ತುಂಬ ಇಷ್ಟಪಟ್ಟು ಕಷ್ಟಪಟ್ಟು ವೀಡಿಯೋನ ಮಾಡ್ತಿರ್ತೀವಿ. ನಿಮ್ಮ ಒಂದು ಲೈಕು ಮತ್ತು ಸಪೋರ್ಟಿಂದ ನಮಗೆ ಮೋಟಿವೇಟ್ ಆದಂಗೆ ಆಗುತ್ತೆ. ಸೊ ಖಂಡಿತವಾಗ್ಲೂ ನೀವು ಮಿಸ್ ಮಾಡ್ದಂಗೆ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ಈ ನಡುವೆ ಕೂಡ ವ್ಯೂಸು ಸಿಕ್ಕಾಬಿಟ್ಟೆ ಕಡಿಮೆ ಆಗಿದೆ. ಸೊ ಪ್ಲೀಸ್ ನೋಟಿಫಿಕೇಷನ್ ಬಂದ ತಕ್ಷಣ ವಿಡಿಯೋ ಕಂಪ್ಲೀಟಾಗಿ ನೋಡಿ ಅಂತ ಕೇಳ್ತಾ ಇನ್ನೊಂದು ಹೊಸ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಟೇಕ್ ಕೇರ್.